ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬೆಂಗಳೂರಿಂದ ಸುಮಾರು ಒಂದು 75 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ತುಮಕೂರಿಗೆ ಬಂದಿದ್ದೀವಿ. ತುಮಕೂರಲ್ಲಿ ಒಂದು 5ರಿಂದ 6 ಜಾಗಗಳು ಬೆಳಗಿಂದ ಸಂಜೆ ತನಕ ಏನೇನು ತಿನ್ಬೋದು ಅಂತ ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಶುರು ಹಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ನಾವು ಆಯಿಲ್ ಮಿಲ್ ರೋಡಲ್ಲಿ ಸುಮಾರು ಒಂದು 30 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿರ್ತಕ್ಕಂಥ ಒಂದು ಫೇಮಸ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಸಿಗುತ್ತೆ. ನಾವೇನು ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಮಲ್ಲನ ಹೋಟೆಲ್ ಕಳೆದ 30 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಹೋಟ್ಲ್ ಅಂತೂ ತುಮಕೂರಲ್ಲಿ ಬಹಳನೇ ಫೇಮಸ್. ಬೆಳಗ್ಗೆ 6:45 7 ಗಂಟೆ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಇಲ್ಲಿ ಸಿಗುವಂತ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸವಿಯಕ್ಕೆ ಪ್ರತಿದಿನ ಇವರು 5ರಿಂದ 6 ರೀತಿಯಾದ ತಿಂಡಿ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಅದರಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಅಂದ್ರೆ ಇವರು ತಟ್ಟೆ ಇಡ್ಲಿ ಅಂತಾನೆ ಹೇಳ್ಬೇಕು. ಆಕ್ಚುಲಿ ತುಮಕೂರು ಇಡ್ಲಿ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ 100 ಇಡ್ಲಿ ಹೋಟೆಲ್ಗಳಿದೆ. ಬಟ್ ನಾನು ಇದೇ ಹೋಟೆಲ್ ಯಾಕೆ ಚೂಸ್ ಮಾಡಿದೀನಿ ಗೊತ್ತಾ? ನನ್ಗೆ ಗೊತ್ತಿರೋದ್ ಮಂಕು ನೀನೇ ಹೇಳ್ಬೇಕು ಅಂತ ನಿಮ್ ಮೈಂಡ್ ವಾಯ್ಸ್ ಕೇಳಿಸ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಮಾಲೀಕರೇ ಹೇಳ್ತಾರೆ. ಬಟಾಣಿ ಸಾಗುನೇ ಇಲ್ಲಿ ಫೇಮಸ್ ಸರ್. ನಮ್ಗೆ ವಿಜಯ್ ಕುಮಾರ್ ಅಂತ ಸ್ಟಾರ್ಟ್ ಮಾಡಿ ಒಂದು 30 ವರ್ಷ ಆಯ್ತು. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಬಟಾಣಿ ಸಾಗು ನಾಟಿ ಸ್ಟೈಲ್. ನಾವು ಅಪ್ಪವ್ರು ಸ್ಟಾರ್ಟ್ ಮಾಡಿದ್ದು. ಇಡ್ಲಿಗೆ ಬೆಣ್ಣೆ, ತುಪ್ಪ ಎಲ್ಲ ಐಟಮ್ ನಮ್ದು ನ್ಯಾಚುರಲ್ ಆಗಿರುತ್ತೆ. ಇದು ಟೇಸ್ಟಿಂಗ್ ಪೌಡ್ರು ಅವು ಇವು ಎಲ್ಲ ಏನಿಲ್ಲ. ಟೈಮಿಂಗ್ಸ್ ಬೆಳಿಗ್ಗೆ 7:45 11 12 ಗಂಟೆ ತನಕ ಇರ್ತೀವಿ. ಅಡ್ರೆಸ್ಸು ಆಯಿಲ್ ಮಿಲ್ ರೋಡು, ಸಂತೆಪೇಟೆ, 4 ಬಾವಿ ನಿಯರ್ ಸೆಕೆಂಡ್ ಕ್ರಾಸ್. ಸರ್ ಒಂದು ಸಿಂಗಲ್ ಇಡ್ಲಿ ಕೊಡಿ ಫಸ್ಟ್. ತುಮಕೂರ್ಗಂತೂ ಇಡ್ಲಿ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಅಫಿಷಿಯಲ್ ಆಗಿ ಹೆಸರು ಕೊಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ 100 ಇಡ್ಲಿ ಹೋಟ್ಲ್ಗಳಿಲ್ಲಿದೆ ಅಂಡ್ ಎಲ್ಲಾ ಇಡ್ಲಿ ಹೋಟ್ಲಲ್ಲೂ ಇಡ್ಲಿ ಸೂಪರ್ ಆಗೇ ಇರುತ್ತೆ. ನಾವಿಲ್ಲಿ ಆರ್ಡರ್ ಮಾಡಿದ್ದು ಒಂದು ಸಿಂಗಲ್ ತಟ್ಟೆ ಇಡ್ಲಿ, ಅದ್ರ ಜೊತೆಗೆ 1 ಪ್ಲೇಟ್ ಹೇಳಲಿಕಾಯಿ ಚಿತ್ರಾನ್ನ. ಇಡ್ಲಿಯ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಟ್ನಿ ಹಾಗೂ ಬಟಾಣಿ ಸಾಗು ಜೊತೆ ಸರ್ವ್ ಮಾಡ್ತಾರೆ. ಇಡ್ಲಿ ಮೇಲ್ಗಡೆ ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆನ ಹಾಕೊಡ್ತಾರೆ. ಬಟ್ ಎಕ್ಸ್ಟ್ರಾ ಅದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು ಸಿಂಗಲ್ ಇಡ್ಲಿ ತಗೊಂಡಿದೀವಿ. ಅದಕ್ಕೆ ನೋಡಿದ್ರೆ ಬಟಾಣಿ ಸಾಗು ಹಾಗೂ ಚಟ್ನಿ ಜೊತೆ ಸರ್ವ್ ಮಾಡಿದ್ದಾರೆ. ನೋಡಕ್ಕಂತೂ ಸೂಪರ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಇಡ್ಲಿನ ಟೆಕ್ಸ್ಚರ್ ವಿಚಾರಕ್ಕೆ ಬಂದ್ರೆ ಅಂತೂ ನಿಜವಾಗ್ಲೂ ಸೂಪರ್ ಸಾಫ್ಟ್ ಆಗಿ ಹೂ ತರ ಇತ್ತು. ಅದನ್ನ ಬಟಾಣಿ ಸಾಗು ಜೊತೆಗೆ ಮೊದಲಿಗೆ ನಾನು ಟ್ರೈ ಮಾಡಿದೆ. ಸಾಗುಲಂತೂ ಒಳ್ಳೆ ಘಮ ಹಾಗೂ ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ತಿಂತ ಅಂತೂ ರುಚಿಕರವಾಗಿ ಸಕ್ಕದಾಗಿತ್ತು ತಿನ್ನೋದಿಕ್ಕೆ. ಇನ್ನ ಇಲ್ಲಿನ ಇಡ್ಲಿ ಚಟ್ನಿ ಅಂತೂ ಒಂದೊಳ್ಳೆ ಕಾಂಬಿನೇಷನ್. ತಿಂತ ಲೈಟ್ ಆಗಿ ಖಾರ ಸಿಗುತ್ತೆ. ಖಾರ ಇಷ್ಟಪಡೋರ್ಗಂತೂ ಇದು ಒಳ್ಳೆ ಆಪ್ಷನ್. ಇನ್ನ ನನ್ನ ಫ್ರೆಂಡ್ ಭೀಮಸೇನ ನಳಮರಾಜರು ನೋಡಿದ್ರೆ 60 ರೂಪಾಯಿ ಕೊಟ್ಟು ಒಂದು ಫುಲ್ ಪ್ಲೇಟ್ ಚಿತ್ರಾನ್ನ ಹಾಕ್ಸ್ಕೊಂಡ್ರು. ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ನಾರ್ಮಲ್ ನಿಂಬೆಹಣ್ಣು ಚಿತ್ರಾನ್ನ ಅಂತೂ ಅಲ್ಲ. ಸೊ ಹೆರಳಿಕಾಯಿ ಚಿತ್ರಾನ್ನ, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಎಲ್ಲ ಹಾಕಿದ್ದಾರೆ. ಆ ಚಟ್ನಿ ಜೊತೆ ಟ್ರೈ ಮಾಡ್ತಾಯಿದ್ರೆ ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ. ಫ್ಲೇವರ್ ಅಂತೂ ಮಸ್ತಾಗಿದೆ. ನೋಡಿದ್ರಲ್ಲ, ಮಲ್ಲನ ಹೋಟ್ಲಲ್ಲಿ ಒಂದು ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ತಟ್ಟೆ ಇಡ್ಲಿ, ಅದ್ರ ಜೊತೆಗೆ ಬಟಾಣಿ ಸಾಗು ತೋರಿಸ್ಕೊಟ್ಟೆ. ಆ ಬಟಾಣಿ ಸಾಗೋಗಂತೂ ನೀವು ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡಲೇಬೇಕು. ಅಷ್ಟು ಸಕ್ಕದಾಗಿರುತ್ತೆ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀವಿ ಅಲ್ಲೇ ಸವಿತೀನಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು ಒಂದು ಕ್ರೇಜಿ ಆಗಿರ್ತಕ್ಕಂಥ ದೋಸೆನ ಸವಿಯೋಣ ಅಂತ ಬಂದಿದ್ದೀವಿ. ಕ್ರೇಜಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿ ಹೋಗಿ ತೊಗೊಳ್ಳೋದು ಒಂದೇ ಒಂದು ದೋಸೆ. ಬಟ್ ಆ ಒಂದೇ ದೋಸೆಯಲ್ಲಿ 3 ರೀತಿಯಾದ ಫ್ಲೇವರ್ಸ್ ನಮ್ಗೆ ಸಿಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. MTR ಇಡ್ಲಿ ಹೋಟೆಲ್ ಕಳೆದ 40 ವರ್ಷಗಳಿಂದ ತುಮಕೂರಲ್ಲಿ ಒಂದು ಫ್ಯಾಮಿಲಿ ಬಿಸ್ನೆಸ್ ಆಗಿ ನಡ್ಸ್ಕೊಂಡ್ಬರ್ತಿರ್ತಕ್ಕಂಥ ಈ ಹೋಟ್ಲ್ ಅಂತೂ ಒಂದು ಲೋಕಲೈಟ್ಸ್ ನ ಫೇವರೇಟ್ ಜಾಗ. ಇವರ ಮೆನು ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಇಡೀ ದಿನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಅದರಲ್ಲೂ ಇಲ್ಲಿ ನುಗ್ಗೆಕಾಯಿ ಬಿರಿಯಾನಿ ಎಲ್ಲ ಸಿಗತ್ತೆ. ಬೆಳಗ್ಗೆ 7-7:30 ಶುರು ಮಾಡಿದ್ರೆ ರಾತ್ರಿ 11:30-12 ಗಂಟೆ ತನಕ ಆಲ್ಮೋಸ್ಟ್ ಎಲ್ಲಾ ರೀತಿಯಾದ ತಿಂಡಿ ಪದಾರ್ಥಗಳು ಸಿಗುತ್ತೆ. ಅದರಲ್ಲೂ ಸಂಜೆ ಹೊತ್ತಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರಂತೆ. ಇಲ್ಲಿ ನಗರದ ಪೇಟೆಯಲ್ಲಿ ಹೆಂಗೆ ತವಾಲಿ ರೈಸ್ ಹಾಕಿ ರೆಡಿ ಮಾಡ್ಕೊಡ್ತಾರೋ ಅದೇ ತರ ಇಲ್ಲಿ ಕೂಡ ಇವ್ರು ಮಾಡಿರ್ತಕ್ಕಂಥ ರೈಸ್ ನ ತವದಲ್ಲಿ ಹಾಕಿ ತುಪ್ಪ ಎಲ್ಲ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ನಾವು ಹೋಗಿದ್ದಿನ ನೋಡಿದ್ರೆ ವಿಭಿನ್ನವಾಗಿ ಒಂದು ಟೊಮೆಟೊ ಫ್ರೈಡ್ ರೈಸ್ ಅಂತ ಕೂಡ ಮಾಡ್ತಿದ್ರು. ಇಷ್ಟೆಲ್ಲ ವೆರೈಟೀಸ್ ಇದ್ರು ನಾವು ಇಲ್ಲಿ ಸಿಗುವಂತ ಒಂದು ದೋಸೆ ವೆರೈಟಿನ ಟ್ರೈ ಮಾಡಕ್ ಬಂದಿರೋದು. ಹಲವಾರು ರೀತಿಯಾದ ದೋಸೆ ವೆರೈಟೀಸ್ ಅಲ್ಲಿ ನಾವು ಇವತ್ತು ಆರ್ಡರ್ ಮಾಡಿದ್ದು MTR ಸ್ಪೆಷಲ್ ಮಸಾಲೆ ದೋಸೆ. ಈ ದೋಸೆಲಿ ಏನ್ ಮಾಡ್ತಾರೆ ನೋಡಿದ್ರೆ, ಮೊದಲಿಗೆ ಎಸ್ ಶೇಪ್ ಅಲ್ಲಿ ಮಸಾಲಾ ಚಟ್ನಿನ ಬಳಸಿ ಅದರ ನಂತರ ಚಿಕ್ಕ ಜಾಗದಲ್ಲಿ ಪುದೀನಾ ಚಟ್ನಿ ಹಾಗೂ ತುಪ್ಪನ ಹಾಕಿ ಚೆನ್ನಾಗಿ ಮೊದಲಿಗೆ ರೋಸ್ಟ್ ಮಾಡ್ತಾರೆ. ದೋಸೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿ ಇವ್ರದೇ ಆದಂತ ಸ್ಪೆಷಲ್ ಪುಡಿನ ಹಾಕಿ ಅದ್ರ ಮೇಲ್ಗಡೆ ಪಲ್ಯನ ಇಟ್ಟು ನೀಟಾಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ ಈ ದೋಸೆಗೆ ಇವರು 120 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೋಸೆ ರೆಡಿ ಆಯಿತು.
ಕಿಟಕಿಯಿಂದನೇ ದೋಸೆನ ಕೊಡ್ತಾರೆ, ಟ್ರೈ ಮಾಡೋಣ ಬನ್ನಿ. ದೋಸೆ ಅಂತೂ ಸೂಪರ್ ಕ್ರಿಸ್ಪಿಯಾಗಿ ಸಖತ್ತಾಗಿದೆ, ಟ್ರೈ ಮಾಡೋಣ. ದೋಸೆ ಅಂತೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಗೋಲ್ಡನ್ ಬ್ರೌನ್ ಅಲ್ಲಿ ರೋಸ್ಟ್ ಆಗಿತ್ತು. ಕ್ರಿಸ್ಪಿ ಟೆಕ್ಸ್ಚರ್ಡ್ ದೋಸೆ ಬೆಣ್ಣೆನ ಸವರ್ಕೊಂಡು ತಿಂತಾ ಇದ್ರೆ ಅಂತೂ ಆಲೂಗಡ್ಡೆ ಪಲ್ಯ ಜೊತೆಗೆ ಒಳ್ಳೆ ಕಾಂಬಿನೇಷನ್. ತಿಂತ ಅಂತೂ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ. ಒಂದ್ ಕಡೆ ಪುಡಿ, ಇನ್ನೊಂದ್ ಕಡೆ ನೋಡಿದ್ರೆ ಪುದೀನ ಚಟ್ನಿ ಹಾಗೂ ಮಸಾಲೆ ಅಂತ ಎಲ್ಲಾ ಫ್ಲೇವರ್ಸ್ ಮಿಕ್ಸ್ ಆಗಿ ಸೂಪರ್ ಆಗಿತ್ತು. ದೋಸೆ ಮಾತ್ರ ಅಲ್ಲ, ಬಾದುಷಾ ಸಖತ್ ಟೆಂಪ್ಟಿಂಗ್ ಆಗಿತ್ತು. ನಾನು ತಗೊಂಡೆ, ಸೂಪರ್ ಆಗಿದೆ. ಇನ್ನೊಂದು ತಿಂತಾ ಇದ್ದೀನಿ. ಸೆಕೆಂಡ್ ಪೀಸ್ ಇದು ಸೂಪರ್ ಆಗಿದೆ, ಡೆಫಿನೆಟ್ಲಿ ಮಸ್ಟ್ ಟ್ರೈ. ನೋಡಿದ್ರಲ್ಲ, MTR ಹೋಟ್ಲಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ದೋಸೆನ ತೋರಿಸ್ಕೊಟ್ಟೆ. ಇದು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಲಂಚ್ ಮಾಡೋಣ ಅಂತ ಒಂದು ಪಿಟ್ ಸ್ಟಾಪ್ ಹೋಗ್ತೀವಿ. ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ನಾವು ತುಮಕೂರಿನ RTO ಆಫೀಸ್ ಎದುರುಗಡೆ ಲೊಕೇಟ್ ಆಗಿರ್ತಕ್ಕಂಥ ಒಂದು ಮೆಸ್ಸಿಗೆ ಬಂದಿದ್ದೀವಿ. ಇಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿದ್ದಾರೆ. ಹಾಗೆ ಸೋಮವಾರ ಮತ್ತೆ ಗುರುವಾರ ಬಂದ್ರೆ ಒಂದು ಸ್ಪೆಷಲ್ ಊಟ ಸಿಗುತ್ತೆ. ಯಾವ ಊಟ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹಳ್ಳಿ ಮನೆ ಮೆಸ್ ತುಮಕೂರಿನ RTO ಹತ್ರ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಈ ಹೋಟ್ಲಲ್ಲಿ ಮಧ್ಯಾಹ್ನ ಹೊತ್ತು ನೋಡಿದ್ರೆ ಬಾಳೆಲೆ ಊಟನ ಸರ್ವ್ ಮಾಡ್ತಾರೆ. ವಾರದಲ್ಲಿ ಒಂದೊಂದಿನ ಒಂದೊಂದು ರೀತಿಯಾದ ಊಟ ಇಲ್ಲಿ ಸಿಗತ್ತೆ. ಒಂದಿನ ನೋಡಿದ್ರೆ ರಾಗಿ ಮುದ್ದೆ ಊಟ, ಇನ್ನೊಂದಿನ ನೋಡಿದ್ರೆ ಚಪಾತಿ ಊಟ, ಹಾಗೂ ಸೋಮವಾರ ಮತ್ತೆ ಗುರುವಾರ ಹೋದ್ರೆ ಹೋಳಿಗೆ ಊಟ ಸಿಗುತ್ತೆ. ಅದರಲ್ಲೂ ಗುರುವಾರ ಸ್ಪೆಷಲ್ ಆಗಿ ಹೋಳಿಗೆ ಜೊತೆಗೆ ರಾಗಿ ಮುದ್ದೆನೂ ಇರುತ್ತೆ, ಚಪಾತಿ ಕೂಡ ಇರುತ್ತೆ. ತುಮಕೂರಿನ ಲೋಕಲೈಟ್ಸ್ ಗಂತೂ ಇಲ್ಲಿ ಸಿಗುವಂತ ಊಟ ಬಹಳನೇ ಫೇವರೇಟ್ ಅಂತ ಕಾಣಿಸುತ್ತೆ. ಮಧ್ಯಾಹ್ನ 12 ಕಾಲ್ಗೆಲ್ಲ ಇಲ್ಲಿನ ರೆಡಿ ಆಗ್ತಿರತ್ತೆ. ಅಷ್ಟೊತ್ತಿಗೆ ಬಂದು ಕಾಯ್ತಿರ್ತಾರೆ. ಇಲ್ಲಿ 1 ಗಂಟೆ ಮೇಲಂತೂ ಹೋಗ್ಬಿಟ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. 10-15 ನಿಮಿಷ ವೇಟಿಂಗ್ ಟೈಮ್ ಇರುತ್ತೆ. ನಾವು ಒಂದು 10 ನಿಮಿಷ ವೇಟ್ ಮಾಡಿ ಟೋಕನ್ ತಗೊಂಡ್ವಿ. ಒಂದು ಊಟದ ಬೆಲೆ ನೋಡಿದ್ರೆ 130 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಊಟದಲ್ಲಿ ನೋಡಿದ್ರೆ ರೈಸ್ ಅಂತೂ ಅನ್ಲಿಮಿಟೆಡ್ ಆಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ಬಟ್ ನಮ್ಗೆ ಯಾವುದೇ ರೀತಿಯಾದ ಚಪಾತಿ ಅಥವಾ ರಾಗಿ ಮುದ್ದೆ ಇರೋದಿಲ್ಲ. ನಾವು ಸೋಮವಾರ ಹೋಗಿದ ಕಾರಣ ಜಾಸ್ತಿ ವೆರೈಟೀಸ್ ಇರ್ಲಿಲ್ಲ. ನನ್ನ ಪ್ರಕಾರ ನೀವು ಥರ್ಸ್ಡೇ ಹೋದ್ರೆ ಬೆಸ್ಟ್ ಅಂತ ಕಾಣುತ್ತೆ. ಎಲ್ಲಾ ರೀತಿಯಾದ ಐಟಮ್ಸ್ ತಿನ್ಬೋದು. ಬಟ್ ಇಲ್ಲಿನ ಲೋಕಲೈಟ್ಸ್ ಅಂತೂ ಸೋಮವಾರ ಹಾಗೂ ಗುರುವಾರ ಅಂತೂ ಈ ಜಾಗದಲ್ಲಿ ಊಟನ ಮಿಸ್ಸೇ ಮಾಡಲ್ಲ. ಮೇನ್ ರೀಸನ್ ಏನಂದ್ರೆ ಇಲ್ಲಿ ಸಿಗುವಂತ ಬೇಳೆ ಹೋಳಿಗೆ 12 ಗಂಟೆ ಒಳಗೆ ಬೇರೆ ಎಲ್ಲಾ ಐಟಮ್ಸ್ ರೆಡಿ ಮಾಡ್ಕೊಂಡು 12ರಿಂದ ಸಂಜೆ 4 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಇಲ್ಲಿ ಹೋಳಿಗೆನ ತಯಾರು ಮಾಡ್ತಾನೆ ಇರ್ತಾರೆ. ಒಂದು ಬಾಳೆಲೆ ಊಟದಲ್ಲಿ 2 ಹೋಳಿಗೆ ಬರುತ್ತೆ. ತೀರೆ ಒಂದು ದೊಡ್ಡ ಸೈಜ್ ಹೋಳಿಗೆ ಅಂತೂ ಇರೋದಿಲ್ಲ. ಮೀಡಿಯಂ ಸೈಜ್ ಅಲ್ಲಿ ತಿಕ್ಕಾಗಿ ನೀಟಾಗಿ ಮಾಡ್ತಾರೆ. ತವದಲ್ಲಿ ಕಂಟಿನ್ಯೂಸ್ ಆಗಿ ರೆಡಿ ಮಾಡಿ ಸರ್ವ್ ಮಾಡ್ತಾನೆ ಇರ್ತಾರೆ ಬಂದಿರೋ ಕಸ್ಟಮರ್ಸ್ಗೆ. ಫೈನಲಿ ಒಂದು 10 ನಿಮಿಷ ವೇಟಿಂಗ್ ಆದ್ಮೇಲೆ ನಮ್ಗೆ ಟೇಬಲ್ ಸಿಕ್ತು. ಬಾಳೆಲೆ ಹಾಕಿ ಲಕ್ಷಣವಾಗಿ ಊಟನ ಬಡಿಸ್ತಾರೆ. ಉಪ್ಪಿನಕಾಯಿ, ಕೋಸಂಬರಿ, ಚಿತ್ರಾನ್ನ ಹಾಗೂ ಪಲ್ಯ ಮೊದಲಿಗೆ ಬಡಿಸ್ತಾರೆ. ನಂತರ ಹಪ್ಪಳ, ಹೋಳಿಗೆ ಹಾಗೂ ಅದ್ರ ಮೇಲ್ಗಡೆ ತುಪ್ಪನ ಬಡಿಸ್ತಾರೆ. ಅಂಡ್ ನಾವು ಹೋಗಿದ್ದಿನ ವೈಟ್ ರೈಸ್ಗೆ ತಿನ್ನಕ್ ನೋಡಿದ್ರೆ ಬರೀ ಒಬ್ಬಟ್ಟು ಸಾರು ಹಾಗೂ ಮೊಸರಿತ್ತು. ಬಾಳೆಲೆ ಹಾಕಿ ಊಟನ ಬಡಿಸಿದ್ದಾರೆ. ನೋಡಕ್ಕಂತೂ ಸೂಪರ್ ಆಗಿ ಕಾಣಿಸ್ತಿದೆ. ಅದರಲ್ಲೂ ಈ ಹೋಳಿಗೆ ಅಂತೂ ಸಾಫ್ಟ್ ಆಗಿ ಸಖತ್ತಾಗಿದೆ. ನಿಮ್ಗೆ ಗೊತ್ತಲ್ಲ, ಮೊದಲಿಗೆ ನಾನು ಸ್ವೀಟಿಂದ ಶುರು ಮಾಡೋದು. ಬನ್ನಿ ಹೋಳಿಗೆ ಟ್ರೈ ಮಾಡೋಣ. ಹೋಳಿಗೆ ಅಂತೂ ತಿಕ್ಕಾಗಿ ಬೇಳೆ ಹೂರ್ಣ ಎಲ್ಲ ಕಡೆನೂ ಪರ್ಫೆಕ್ಟ್ ಆಗಿ ಸ್ಪ್ರೆಡ್ ಆಗಿತ್ತು. ತಿಂತ ಒಂದೊಂದು ಬೈಟಲ್ಲೂ ನಮಗೆ ಬೇಳೆ ಹೂರ್ಣದ ಫ್ಲೇವರ್ ಸಿಗ್ತಾ ಹೋಗುತ್ತೆ. ತುಂಬಾನೇ ಚೆನ್ನಾಗಿತ್ತು ಹೋಳಿಗೆ. ಇನ್ನು ಚಿತ್ರಾನ್ನದಲ್ಲಿ ಕರೆಕ್ಟ್ ಪ್ರಪೋರ್ಷನಲ್ಲಿ ಹುಳಿ ಅಂಶ ಇದ್ದು ತಿನ್ನಕ್ಕೆ ಚೆನ್ನಾಗಿತ್ತು. ಆದ್ರೆ ಇಲ್ಲಿನ ನಿಜವಾದ ಹೈಲೈಟ್ ಇವರ ಒಬ್ಬಟ್ಟು ಸಾರು ಅಂತಾನೆ ಹೇಳ್ತೀನಿ. ಸ್ವೀಟು, ಖಾರ, ಹುಳಿ ಅಂತ ಮಿಕ್ಸ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಾಳಿನ ಪಲ್ಯ ಹಾಗೂ ಕೋಸಂಬರಿ ತಿಂತಾ ಇದ್ರೆ ಅಂತೂ ಒಳ್ಳೆ ಕಾಂಬಿನೇಷನ್. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಮೊಸರನ್ನ ಹಾಗೂ ಒಂದು ಗ್ಲಾಸ್ ಮಜ್ಜಿಗೆಯಿಂದ ನಮ್ಮ ಊಟನ ನಾವು ಮುಗಿಸಿದ್ವಿ. ಊಟ ಸಿಂಪಲ್ ಆಗಿ ಹೊಟ್ಟೆ ತುಂಬಿತು. ಹೋಳಿಗೆಗೋಸ್ಕರನೇ ಈ ಜಾಗನ ವಿಸಿಟ್ ಮಾಡಬೇಕು. ಬಟ್ ಗುರುವಾರ ವಿಸಿಟ್ ಮಾಡಿ ಜಾಸ್ತಿ ವೆರೈಟೀಸ್ ಇರುತ್ತೆ. ನೋಡಿದ್ರಲ್ಲ, ಹಳ್ಳಿ ಮನೆ ಮೆಸ್ಸಲ್ಲಿ ಒಂದು ಸಖತ್ತಾಗಿರುವಂಥ ಬಾಳೆಲೆ ಊಟನ ತೋರಿಸ್ಕೊಟ್ಟೆ. ಒಬ್ಬಟ್ಟಂತೂ ಇಲ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಸೂಪರ್ ಆಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ತುಮಕೂರಿನ ಚಿಕ್ಕಪೇಟೆಯಲ್ಲಿ ಕಳೆದ 61 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಬೇಕರಿಗೆ ಬಂದಿದ್ದೀವಿ. ಈ ಬೇಕರಿಲಿ ಒಂದು ಬಿಸ್ಕೆಟ್ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟೊಂದು ಜನ ಗೊತ್ತೇ ಇರುತ್ತೆ. ಇದ್ರ ಬಗ್ಗೆ ಫ್ಯಾಕ್ಟ್ರಿಗೆ ಹೋಗಿ ಹೆಂಗ್ ತಯಾರು ಮಾಡ್ತಾರೆ ಕೂಡ ನೋಡೋಣ. ಸೊ ಬನ್ನಿ ಹೋಗೋಣ. ಶ್ರೀ ನಂಜುಂಡೇಶ್ವರ ಬೇಕರಿ 1965ರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಬೇಕರಿ ಒಂದು ಸಾಧಾರಣವಾದ ಬೇಕರಿ ಮಾತ್ರ ಅಲ್ಲ. ಇದ್ರ ಹಿಂದ್ಗಡೆ ನೋಡಿದ್ರೆ ಒಂದು ಸಾವಿರಾರು ಬೇಕರಿ ಪ್ರಾಡಕ್ಟ್ಸ್ ನ ತಯಾರು ಮಾಡುವಂತ ಒಂದು ಫ್ಯಾಕ್ಟ್ರಿನೇ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು KSRTC ಬಸ್ಗಳಲ್ಲೆಲ್ಲ ಓಡಾಡಬೇಕಾದ್ರೆ ಈ ರಾಗಿ ಡೇ ಬಿಸ್ಕೆಟ್ ನ ನೋಡಿರ್ತೀವಿ, ತಿಂದು ಕೂಡ ಇರ್ತೀವಿ. ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಮಿಸ್ಟರ್ ಮಹದೇವಪ್ಪನವರು 1965ರಲ್ಲಿ ಈ ಫ್ಯಾಕ್ಟ್ರಿನ ಸೆಟಪ್ ಮಾಡಿ ಇವತ್ತಿಗೂ ಇಲ್ಲಿನ ಎಲ್ಲಾ ಬೇಕರಿ ಪ್ರಾಡಕ್ಟ್ಸ್ ತುಮಕೂರಿಂದನೇ ಭಾರತಾದ್ಯಂತ ಎಲ್ಲಾ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಫ್ಯಾಕ್ಟರಿಯ ಬಗ್ಗೆ ಮತ್ತಷ್ಟು ಡೀಟೇಲ್ ಹಾಗೂ ರಾಗಿ ಬಿಸ್ಕೆಟ್ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ನಾನು ರಾಗಿ ಬಿಸ್ಕೆಟ್ ಮಾಸ್ಟರ್. ಇಲ್ಲಿ ರಾಗಿ ಬಿಸ್ಕೆಟ್ ತಯಾರಾಗುತ್ತೆ ನಂಜುಂಡೇಶ್ವರ ಬೇಕರಿಯಲ್ಲಿ. ರಾಗಿ ಬಿಸ್ಕೆಟ್ಗೆ ಹಾಕುವಂಥ ಪದಾರ್ಥಗಳು ಮೊದಲನೇದು ನಂದಿನಿ ತುಪ್ಪ, ಸಕ್ಕರೆ ಪುಡಿ, ಮಿಲ್ಕ್ ಪೌಡ್ರು, ಇದು ಜಾಕಾಯಿ, ರಾಗಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಮಿಕ್ಸಿಂಗ್. ಮೊದಲನೇ ಸ್ಟೆಪ್ ಆಗಿ ಮಾಸ್ಟರ್ ಹೇಳ್ದಂಗೆ ಎಲ್ಲಾ ಪದಾರ್ಥಗಳನ್ನ ಮಿಷನ್ ಅಲ್ಲಿ ಹಾಕಿ ಒಂದು 15 ನಿಮಿಷ ಮಿಕ್ಸಿಂಗ್ ಮಾಡ್ಕೊಳ್ತಾರೆ. ಮಿಕ್ಸ್ ಆಗಿದ ನಂತರ ಅದನ್ನ ತೆಗೆದು ನೀಟಾಗಿ ಕಟಿಂಗ್ ಮಿಷನ್ ಅಲ್ಲಿ ಹಾಕ್ತಾರೆ. ಅಲ್ಲಿಂದ ಮಿಕ್ಸ್ ಆದಮೇಲೆ ಈ ಕಡೆ ತಗೊಂಡು ಈ ಥರ ಬಿಸ್ಕೆಟ್ ಕಟಿಂಗ್ ಆಗುತ್ತೆ. ಈ ಕಟಿಂಗ್ ಆಗಿ ಹೊರಗಡೆ ಬರುತ್ತೆ. 500 kg ಬಿಸ್ಕೆಟ್ ರೆಡಿ ಆಗುತ್ತೆ ಡೈಲಿ. 10 kg ಮಿಕ್ಸಿಂಗ್ಗೆ 1500-1300 ಬಿಸ್ಕೆಟ್ ರೆಡಿ ಆಗುತ್ತೆ.
20 ನಿಮಿಷ ಆಗುತ್ತೆ ಓವನ್ ಬಿಟ್ಟಿದ್ದೀವಿ ರಾಗಿ ಬಿಸ್ಕೆಟ್ನ. ಶಾರ್ಪ್ ಆಗಿ 20 ನಿಮಿಷ ಆಗಿದ ಕೂಡಲೇ ಓವನಿಂದ ಆಚೆಗೆ ತೆಗೆದು ಅದನ್ನು ಒಂದು 20 ನಿಮಿಷ ಡ್ರೈ ಮಾಡಿ ನಂತರ ಪ್ಯಾಕಿಂಗ್ನ ಶುರು ಮಾಡ್ತಾರೆ. ಸೊ 2 ಅವರ್ಸು ಕಂಪ್ಲೀಟ್ ಪ್ರೊಸೆಸ್ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ಸೊ ಈ ಥರ ಪ್ಯಾಕೆಟ್ಸಲ್ಲಿ ಆಟೋಮೆಟಿಕ್ಕಾಗಿ ಪ್ಯಾಕಿಂಗ್ ಆಗಿ ಇಲ್ಲಿ ಬೀಳುತ್ತೆ ನೋಡಿ. ಸೊ ಈ ಪ್ಯಾಕೆಟೇ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಸೊ ಪ್ರೋಸೆಸ್ ನೋಡಿದ್ದೀರಲ್ಲ, ಬನ್ನಿ ಟ್ರೈ ಮಾಡೋಣ. ಒಂದು ರಾಗಿ ಬಿಸ್ಕೆಟ್ನ ಬೆಲೆ ನೋಡಿದ್ರೆ ಇವರು 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕ್ರಂಚಿ ಟೆಕ್ಸ್ಚರ್ ಇರುತ್ತೆ, ಅದ್ರ ಜೊತೆಗೆ ನೋಡಿದ್ರೆ ಬಟರಿ ಆಗಿರುತ್ತೆ, ಬಾಯಿಲಿಟ್ಟಿದ ತಕ್ಷಣ ಕರಿಗೆ ಹೋಗ್ಬಿಡುತ್ತೆ. ಹಾಗೆ ರಿಚ್ ಇನ್ ರಾಗಿ ಫ್ಲೇವರು ನಮಗೆ ಸಿಗ್ತಾ ಹೋಗುತ್ತೆ. ಸಕ್ಕದಾಗಿತ್ತು. ನೋಡೋದ್ರಲ್ಲ, ನಂಜುಂಡೇಶ್ವರ ಬೇಕರಿಲಿ ಒಂದು ಸೂಪರ್ ಆಗಿರ್ತಕ್ಕಂಥ ರಾಗಿ ಬಿಸ್ಕೆಟ್ ತೋರಿಸ್ಕೊಟ್ಟೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಯಾವ ಜಾಗ ಏನೋ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ SS ಪುರಂ 10th ಕ್ರಾಸ್ ಅಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಗೋಬಿ ಅಂಗಡಿಗೆ ಬಂದಿದ್ದೀವಿ. ಇದು ಲೋಕಲೈಟ್ಸ್ನ ಒಂದು ಫೇವರೇಟ್ ಸ್ಪಾಟು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೀ ಸಿದ್ಧಲಿಂಗೇಶ್ವರ ಗೋಬಿ ಕಾರ್ನರ್ ಕಳೆದ 20 ವರ್ಷಗಳಿಂದ ತುಮಕೂರಿನ SS ಪುರಂ ಅಲ್ಲಿ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಗೋಬಿ ಲೋಕಲೈಟ್ಸ್ ನ ಫೇವರೆಟ್. ಪ್ರತಿದಿನ ಸಂಜೆ ಒಂದು 3:30-4 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 9:30-10 ಗಂಟೆ ತನಕ ಇಲ್ಲಿ ನಿಮಗೆ ಗೋಬಿ, ಅದ್ರ ಜೊತೆಗೆ ನೋಡಿದ್ರೆ ನೂಡಲ್ಸ್, ಫ್ರೈಡ್ ರೈಸ್ ಅಂತ ಸಿಗುತ್ತೆ. ನಾವಿಲ್ಲಿ ಹೋಗಿ 60 ರೂಪಾಯಿ ಕೊಟ್ಟು ಒಂದು ಫುಲ್ ಪ್ಲೇಟ್ ಗೋಬಿನ ಆರ್ಡರ್ ಮಾಡಿದ್ವಿ. ಎಲೆಕೋಸ್ನ ಬಳಸಿ ಒಂದು ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿನ ಮಾಡ್ಕೊಡ್ತಾರೆ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಎಲ್ಲ ಕಡೆ ಖಾರವಾಗಿರೋ ಗೋಬಿ ಸಿಗುತ್ತೆ, ಬಟ್ ಇದು ಒಂದ್ ಸ್ವಲ್ಪ ಸ್ವೀಟ್ ಮಿಕ್ಸ್ ಆಗಿರ್ತಕ್ಕಂಥ ಗೋಬಿ, ಒಂಥರ ಚೆನ್ನಾಗಿತ್ತು ತಿನ್ನೋದಕ್ಕೆ. ಶ್ರೀ ಸಿದ್ಧಲಿಂಗೇಶ್ವರ ಗೋಬಿ ಸ್ಟಾಲ್ ಅಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಗೋಬಿನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತಾ ಇದೆ. ಈ ವಿಡಿಯೋ ಇಷ್ಟ ಆಗುತ್ತೆ, ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಊರಲ್ಲಿ ಟೂರ್ ಮಾಡಬೇಕು ಅಂತ ಹೇಳಿ ಇದೇ ತರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬಾಯ್.